ಮೊದಲನೆಯ ಪ್ರಶ್ನೆ, ಯಾವ ದೇಶದಲ್ಲಿ ನಾಯಿಯ ಮಾಂಸವನ್ನು ಹೆಚ್ಚಾಗಿ ಸೇವಿಸುತ್ತಾರೆ? ಎ ನಾಗಾಲ್ಯಾಂಡ್, ಬಿ ಇಂಡಿಯಾ, ಸಿ ಚೀನಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್. ಎರಡನೆಯ ಪ್ರಶ್ನೆ, ಕರ್ನಾಟಕದ ಸಂವಿಧಾನ ಪರಿಷತ್ತಿನಲ್ಲಿ ಇರುವ ಸದಸ್ಯರ ಸಂಖ್ಯೆ ಎಷ್ಟು? ಎ 75, ಬಿ 125, ಸಿ 145, ಡಿ 224. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 75. ಮೂರನೆಯ ಪ್ರಶ್ನೆ, ದಕ್ಷಿಣ ಪತೇಶ್ವರ ಎಂದು ಯಾರನ್ನ ಕರೆಯುತ್ತಾರೆ? ಎ ಇಮ್ಮಡಿ ಪುಲಕೇಶಿ, ಬಿ ಹರ್ಷವರ್ಧನ, ಸಿ ಸಮುದ್ರಗುಪ್ತ, ಡಿ ಕೃಷ್ಣದೇವರಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಮ್ಮಡಿ ಪುಲಕೇಶಿ. ನಾಲ್ಕನೆಯ ಪ್ರಶ್ನೆ, ಯಾವ ಹಣ್ಣು ಹಲ್ಲುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಆಗಿ ಕೆಲಸವನ್ನ ಮಾಡುತ್ತದೆ? ಎ ನಿಂಬೆ ಹಣ್ಣು, ಬಿ ಆರೆಂಜ್, ಸಿ ಪೈನಾಪಲ್, ಡಿ ಹಲಸಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ಹಣ್ಣು. ಐದನೆಯ ಪ್ರಶ್ನೆ, ದೇಹದಲ್ಲಿ ಯಾವುದು ಕಡಿಮೆಯಾದರೆ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ? ಎ ನೀರಿನಾಂಶ, ಬಿ ರಕ್ತ, ಸಿ ಐರನ್, ಡಿ ಕ್ಯಾಲ್ಸಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರಿನಾಂಶ. ಆರನೆಯ ಪ್ರಶ್ನೆ, ವಿಷ್ಣುವಿನ ಪರಮಭಕ್ತ ಯಾರು? ಎ ಅರ್ಜುನ, ಬಿ ರಾವಣ, ಸಿ ನಾರದ, ಡಿ ಪ್ರಹ್ಲಾದ. ಸರಿಯಾದ ಉತ್ತರ ಆಪ್ಷನ್ ಸಿ ನಾರದ. ಏಳನೆಯ ಪ್ರಶ್ನೆ, ಇದರಲ್ಲಿ ವಿಷ್ಣುವಿನ ಹೆಸರೇನು? ಎ ನಾರಾಯಣ, ಬಿ ಪರಮೇಶ್ವರ, ಸಿ ನೀಲಕಂಠ, ಡಿ ಜಟಾಧರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾರಾಯಣ. ಎಂಟನೆಯ ಪ್ರಶ್ನೆ, ರಾಮನು ಯಾರ ಅವತಾರ? ಎ ವಿಷ್ಣು, ಬಿ ಬ್ರಹ್ಮ, ಸಿ ಹನುಮಂತ, ಡಿ ಗಣೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಷ್ಣು. ಒಂಬತ್ತನೆಯ ಪ್ರಶ್ನೆ, ಇವರಲ್ಲಿ ಯಾರು ತ್ರಿಮೂರ್ತಿಗಳ ಸಾಲಿಗೆ ಸೇರುವುದಿಲ್ಲ? ಎ ವಿಷ್ಣು, ಬಿ ಬ್ರಹ್ಮ, ಸಿ ಶಿವ, ಡಿ ಗಣೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ. ಹತ್ತನೆಯ ಪ್ರಶ್ನೆ, ವಿಷ್ಣುವಿನ ಪತ್ನಿಯ ಹೆಸರೇನು? ಎ ಪಾರ್ವತಿ, ಬಿ ಲಕ್ಷ್ಮಿ, ಸಿ ಗಾಂಧಾರಿ, ಡಿ ಊರ್ವಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷ್ಮಿ. ಹನ್ನೊಂದನೆಯ ಪ್ರಶ್ನೆ, ವಿಷ್ಣುವಿನ ವಾಸಸ್ಥಾನ ಯಾವುದು? ಎ ಕೈಲಾಸ, ಬಿ ವೈಕುಂಠ, ಸಿ ಭೂಮಿ, ಡಿ ಗೋವರ್ಧನಗಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವೈಕುಂಠ. ಹನ್ನೆರಡನೆಯ ಪ್ರಶ್ನೆ, ತ್ರಿಮೂರ್ತಿಗಳಲ್ಲಿ ವಿಷ್ಣುವಿನ ಪಾತ್ರ ಯಾವುದು? ಎ ರಕ್ಷಕ, ಬಿ ಸೃಷ್ಟಿಕರ್ತ, ಸಿ ಲಯ, ಡಿ ಈ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಕ. 13ನೆಯ ಪ್ರಶ್ನೆ, ಭಾರತದ ಈಗಿನ ವಿದೇಶಾಂಗ ಸಚಿವರು ಯಾರು? ಎ ಅಶ್ವಿನಿ ವೈಷ್ಣವ್, ಬಿ ರಾಜನಾಥ್ ಸಿಂಗ್,
ಸಿ ಎಸ್ ಜೈಶಂಕರ್, ಡಿ ನರೇಂದ್ರ ಮೋದಿಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ಜೈಶಂಕರ್. 14ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಹೆಚ್ಚು ಪ್ರೋಟೀನ್ಸ್ ಇರುತ್ತದೆ? ಎ ಕುರಿ, ಬಿ ಎಮ್ಮೆ, ಸಿ ಹಸು, ಡಿ ಕತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುರಿ. 15ನೆಯ ಪ್ರಶ್ನೆ, ನೀವು 100 ವರ್ಷ ಬದುಕಬೇಕಾದರೆ ಇವುಗಳನ್ನು ತಿನ್ನಬೇಡಿ. ಎ ಗೋಬಿ ಮತ್ತು ಸಮೋಸ, ಬಿ ಪಾನ್ ಬೀಡ, ಸಿ ಐಸ್ ಕ್ರೀಮ್, ಡಿ ಚಿಕನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾನ್ ಬೀಡ ಮತ್ತು ಆಪ್ಷನ್ ಸಿ ಐಸ್ ಕ್ರೀಮ್. ವೀಕ್ಷಕರೇ, ಪಾನ್ ಬೀಡ ಮತ್ತು ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅನ್ನು ಬಳಸುತ್ತಾರೆ ಮತ್ತು ಇದು ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡಿದರೆ ಅಂಥವರ ವಿರುದ್ಧ ಕ್ರಮಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮುಂದಾಗಿದೆ. ಜೀವಕ್ಕೆ ಅಪಾಯವಿರುವ ಇದನ್ನು ಬಿಸ್ಕೆಟ್, ಬಿಯರ್, ಐಸ್ ಕ್ರೀಮಲ್ಲಿ ಬಳಸುತ್ತಾರೆ ಮತ್ತು ಇದನ್ನು ಆಹಾರವನ್ನು ತಕ್ಷಣ ತಣ್ಣಗೆ ಮಾಡುವುದಕ್ಕೆ ಬಳಸಲಾಗುತ್ತದೆ. ಇದರ ಅಡ್ಡ ಪರಿಣಾಮಗಳನ್ನು ನೋಡುವುದಾದರೆ ಇದು ತುಟಿ, ನಾಲಿಗೆ, ಗಂಟಲು, ಶ್ವಾಸಕೋಶಗಳು ಮತ್ತು ಹೊಟ್ಟೆಯನ್ನು ಹಾನಿಗೊಳಿಸುತ್ತದೆ. ಇದು ಗಾಯಗಳಿಗೆ ಕಾರಣವಾಗಬಹುದು ಅಥವಾ ಅಂಗಾಂಶಗಳನ್ನು ಸುಡಬಹುದು. ಇದು ಹೊಟ್ಟೆಯನ್ನು ತಲುಪಿದರೆ ಅಂಗವು ರಂಧ್ರವಾಗಬಹುದು. ಶ್ವಾಸಕೋಶದಲ್ಲಿ ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಇದರಿಂದ ವ್ಯಕ್ತಿಯು ಪ್ರಜ್ಞಾಹೀನನಾಗಬಹುದು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.